ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ತುಂಬಾ ಮುಖ್ಯವಾದಂತಹ ಮಾಹಿತಿಯನ್ನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ಏನು ಮಾಹಿತಿ ಅಂದರೆ ಸಂಕಲ್ಪ ಸೇವೆ. ಸಂಕಲ್ಪ ಸೇವೆಯ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಹಿಂದೆ ಸಂಕಲ್ಪ ಸೇವೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೂ ಕೂಡ ಇನ್ನೊಮ್ಮೆ ಸಂಕಲ್ಪ ಸೇವೆಯ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಯಾಕೆಂದರೆ ತುಂಬ ಜನ ಕೇಳ್ತಿರ್ತಾರೆ, ಸಂಕಲ್ಪ ಸೇವೆ ಅಂದರೆ ಏನು, ಯಾವ ರೀತಿ ಮಾಡಬೇಕು, ಅದನ್ನು ಯಾವ ಒಂದು ಫಲಕ್ಕೋಸ್ಕರ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಆದ್ದರಿಂದ ಸಂಕಲ್ಪ ಸೇವೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಡ್ತಿದ್ದೀನಿ. ಯಾವ ರೀತಿ ಮಾಡಬೇಕು, ಇದನ್ನು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಯಾರು ರಾಯರನ್ನು ಸ್ತುತಿ ಮಾಡ್ತಾರೋ ಅವರಿಗೆ ಪುಣ್ಯ, ಜ್ಞಾನ, ಭಕ್ತಿ, ವಿಶೇಷವಾದಂತಹ ಸುಜ್ಞಾನ, ಒಳ್ಳೆಯ ದೀರ್ಘ ಆಯಸ್ಸು, ಸದೃಢ ಆರೋಗ್ಯ ಎಲ್ಲವನ್ನು ಪ್ರಾಪ್ತಿ ಮಾಡ್ತಾರೆ ನಮ್ಮ ರಾಯರು. ಇದಕ್ಕೆಲ್ಲ ಅಪ್ಪಣ್ಣಾಚಾರ್ಯರು ಬರೆದಿರುವಂತಹ ಒಂದು ಸ್ತೋತ್ರದಲ್ಲೇ ಕೂಡ ಅಪ್ಪಣ್ಣಾಚಾರ್ಯರು ಬರೆದಿದ್ದಾರೆ. ರಾಯರ ವೃಂದಾವನದಿಂದನೇ ಈ ಆದೇಶ ಅನ್ನೋದು ಬಂದಿದೆ ಅಂತ ಹೇಳಿನೇ ಬರೆದಿದ್ದಾರೆ. ಇದಕ್ಕೆ ಸಾಕ್ಷಿ ಕೂಡ ಐಗ್ರೀವ ದೇವರೇ ಅಂತ ಕೂಡ ಹೇಳಿದ್ದಾರೆ. ಅಪ್ಪಣ್ಣಾಚಾರ್ಯರು ಹೇಳ್ತಾರೆ, ಅವರು ಪಾದ ಕಮಲದಲ್ಲಿ ಗಂಗೆ ಹರಿತಿದ್ದಾರೆ, ಅಂದರೆ ರಾಯರ ಪಾದ ಕಮಲದಲ್ಲಿ ಗಂಗೆ ಹರಿತಾ ಇದ್ದಾರೆ. ಅವರಿಗೆ ಎಲ್ಲವನ್ನು ಕೊಡುವಂತಹ ಶಕ್ತಿ ಇದೆ. ಅಂದರೆ ತನ್ನ ಭಕ್ತರಿಗೆ ಏನೆಲ್ಲ ಇಷ್ಟಗಳು ಇದೆಯೋ ಅದೆಲ್ಲವನ್ನು ನೆರವೇರಿಸುವಂತಹ ಶಕ್ತಿ ನಮ್ಮ ರಾಯರಿಗಿದೆ. ರಾಯರು ಕಲಿಯುಗದ ಕಲ್ಪತರು, ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ದೈವಿಕ ವೃಕ್ಷ ಅಂತಲೇ ಹೇಳ್ಬೋದು ನಮ್ಮ ರಾಯರನ್ನು. ರಾಯರ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಅವರು ಯಾರೆಲ್ಲ ಏನೆಲ್ಲ ವಿಜ್ಞಾಪನೆಗಳನ್ನು ರಾಯರ ಮುಂದೆ ಇಡ್ತಾರೆ, ಯಾರು ಏನೆಲ್ಲ ಆಸೆಗಳನ್ನು ಇಡ್ತಾರೆ, ಅವರಿಗೆ ಯಾವ ಹಿಂಜರಿಕೆನೂ ಇಲ್ಲದೇ ರಾಯರು ಎಲ್ಲ ಆಸೆಗಳನ್ನು ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು. ಶುದ್ಧ ಹೃದಯದಿಂದ ಅವರನ್ನು ಯಾರು ಸ್ಮರಿಸ್ತಾರೋ, ಯಾವ ಭಕ್ತರು ಅವರನ್ನು ಸ್ಮರಿಸ್ತಾರೋ ತುಂಬು ಹೃದಯದಿಂದ, ಶುದ್ಧ ಹೃದಯದಿಂದ ಅವರಿಗೆ ದ್ವಿಗುಣವಾಗಿ ಆಶೀರ್ವದಿಸ್ತಾರೆ ನಮ್ಮ ರಾಯರು. ಯಾಕೆಂದರೆ ಅವರು ಯಾವೆಲ್ಲ ಅಂದರೆ ಯಾರು ರಾಯರ ಭಕ್ತರು ಏನೆಲ್ಲ ಪಾಪಗಳು, ದೋಷಗಳು ಮತ್ತು ಯಾವ್ಯಾವ ನ್ಯೂನ್ಯತೆಗಳನ್ನು ಮಾಡಿರ್ತಾರೋ ಅಂತಹದ್ದೆಲ್ಲವನ್ನು ತೆಗೆದಾಕ್ತಾರೆ. ಅಂತಹದ್ದೆಲ್ಲವನ್ನು ತೆಗೆದು ವೈಯಕ್ತಿಕವಾಗಿ ಅವರಿಗೆ ನೀಡುವಂತಹ ಶಕ್ತಿಯಾಗಿರ್ಬೋದು, ಅವರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಒಂದು ಇದಾಗಿರ್ಬೋದು, ಅವರ ಭಕ್ತರು ಸ್ವತಃ ವೈಯಕ್ತಿಕವಾಗಿ ಅನುಭವಿಸಿರ್ತಾರೆ. ಅಂತಹ ಮಹಾಜ್ಞಾನಿಗಳು ನಮ್ಮ ರಾಯರು. ಕೇಳಿದ್ದೆಲ್ಲವನ್ನು ಕೊಡುವಂತಹ ಕಲ್ಪವೃಕ್ಷರು ಅಂತಲೇ ಹೇಳ್ಬೋದು ರಾಯರನ್ನು. ಹಾಗೆ ಈಗಿನ ಮಠಾಧೀಶರಾದಂತಹ ಸುಬುಧೇಂದ್ರ ತೀರ್ಥ ಅವರು ಕೂಡ ಹೇಳ್ತಾರೆ, ರಾಯರ ಕೃಪೆಗೆ ಪಾತ್ರರಾಗೋದಕ್ಕೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಏನೂ ಇಲ್ಲ. ನಾವು ಇರುವಲ್ಲಿಯೇ ರಾಯರನ್ನು ಭಕ್ತಿಯಿಂದ ಒಂದು ನಂಬಿಕೆಯಿಂದ ಪೂಜಿಸಿದ್ರೆ ಸಾಕು. ಇರುವಂತಹ ಜಾಗಕ್ಕೆ ನಮ್ಮ ರಾಯರು, ನಾವು ಕರೆದಲ್ಲಿಗೆ ಬರುವಂತಹ ನಮ್ಮ ರಾಯರು ಅಂತಲೇ ಹೇಳ್ತಾರೆ. ಯಾರು ರಾಘವೇಂದ್ರ ಸ್ತೋತ್ರವನ್ನು ಪಠಿಸ್ತಾ ರಾಯರಿಗೆ ಅವರ ಮನೆಯಲ್ಲಿ ಆದಂತಹ ಸೇವೆಯನ್ನೇ ಮಾಡ್ತಾರೋ ಅಂತಹವರಿಗೂ ಕೂಡ ರಾಯರು ಎಲ್ಲವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ರಾಯರ ಸಂಕಲ್ಪ ಸೇವೆಯ ಬಗ್ಗೆ ನಾವು ತಿಳ್ಕೊಳ್ತಾ ನೋಡೋದಾದರೆ, ರಾಯರ ಸೇವೆಗಳು ತುಂಬ ಇದೆ. ಅದರಲ್ಲಿ ತುಂಬ ಅಂದರೆ ಸಂಕಲ್ಪ ಸೇವೆ ಅಂತಲೇ ಹೇಳ್ಬೋದು. ಇನ್ನು ಈ ಸೇವೆ ಯಾವ ರೀತಿ ಅಂದರೆ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಅನ್ನೋದಾದರೆ, ಸಂಕಲ್ಪ ಸೇವೆ ರಾಯರ ಸೇವೆಗಳಲ್ಲಿ ತುಂಬ ಪ್ರಮುಖವಾಗಿದೆ. ಅದರಿಂದ ಈ ಸೇವೆಯನ್ನು ಯಾರು ಮಾಡ್ತಾರೋ ಅವ್ರ ಕಷ್ಟಗಳೇ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಸ್ವತಃ ರಾಯರೇ ಅವರಿಗೆ ಕನಸಿನಲ್ಲಿ ಬರುವಂತಹ ಸಂದರ್ಭಗಳೂ ಇದೆ. ಇಂತಹ ಸಂಕಲ್ಪ ಸೇವೆ ಮಾಡಿರೋರಿಗೆ ಎಷ್ಟೋ ಜನಕ್ಕೆ ರಾಯರು ಕನಸಿನಲ್ಲಿ ಬಂದು ಅವರ ಇಷ್ಟಾರ್ಥಗಳನ್ನು, ಅವರ ಕೋರಿಕೆಗಳನ್ನು ನೆರವೇರಿಸಿದ್ದಾರೆ ಅಂತಲೇ ಹೇಳುವಂತಹ ಎಷ್ಟೋ ಜನ ಇವತ್ತಿಗೂ ಉದಾಹರಣೆ ಆಗಿದ್ದಾರೆ. ಅಂದರೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಿರುವಂತಹವರು ರಾಯರ ಭಕ್ತರಿದ್ದಾರೆ. ಅಂತಹವರಲ್ಲಿ ನಾವು ಅತ್ಯಂತ ಸಾಮಾನ್ಯವಾಗಿ ಅಂದರೆ ಅತ್ಯಂತ ಪ್ರಬಲವಾದಂತಹ ಸಲಹೆಯಿಂದ ಮಂತ್ರಾಲಯಕ್ಕೆ ಹೋಗಿ ಸಂಕಲ್ಪ ಸೇವೆಯನ್ನು ಮಾಡಿ ರಾಯರಿಗೆ ನಾವೇನು ಕೊಡೋದಿಲ್ಲ, ಒಂದು ಸೇವೆ ಮುಖಾಂತರ ರಾಯರಿಗೆ ನಾವು ಸೇವೆಯನ್ನು ಮಾಡ್ಬೋದೇ ಹೊರತು ನಾವಿನ್ನೇನು ಕೊಡೋದಕ್ಕಾಗೋದಿಲ್ಲ. ಅಂತಹ ಸೇವೆಗಳ ಮುಖಾಂತರ ನಮ್ಮನ್ನು ರಾಯರು ಆಶೀರ್ವದಿಸ್ತಾರೆ ಅಂತಲೇ ಹೇಳ್ಬೋದು. ಸಂಕಲ್ಪ ಅಂದರೆ ಪ್ರತಿಜ್ಞೆಯನ್ನು ಮಾಡುವುದು, ಅಂದರೆ ಏನನ್ನಾದರೂ ಮಾಡ್ತೀವಿ, ನಮಗೆ ಈ ರೀತಿ ಮಾಡ್ತಿದ್ದೀನಿ, ನನಗೆ ನೀವು ಆಶೀರ್ವದಿಸಿ ಅಂತ ಹೇಳಿ ಸಂಕಲ್ಪವನ್ನು ಮಾಡೋದು, ಅದನ್ನು ಸಂಕಲ್ಪ ಸೇವೆ ಅಂತ ಹೇಳಿ ಕರೀತಾರೆ. ಇದು ಸಂಕಲ್ಪ ಸೇವೆಗಳು ಮಾಡೋದರಿಂದ ಆಕಾಶ ಜೀವಿಗಳಿಗೆ ಮಾಡುವಂತಹ ಸೇವೆ
ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನು ನಾವು ಸಂಕಲ್ಪ ಸೇವೆಯನ್ನು ಮಾಡ್ತೀವೋ ಅಂತಹ ಸಂದರ್ಭದಲ್ಲಿ ನಾವು ತುಂಬಾ ಕಟ್ಟುನಿಟ್ಟಿನಿಂದ ನಾವು ಈ ಸೇವೆಯ ಮಾಡುವಂತಹ ಸಮಯದಲ್ಲಿ ಇರಬೇಕಾಗುತ್ತೆ. ಯಾವ ರೀತಿ ಅಂದರೆ ನಾವು ಎಲ್ಲವನ್ನು ಅಂದರೆ ನಮ್ಮ ಏನೆಲ್ಲ ದಿನನಿತ್ಯದ ಕೆಲಸಗಳಾಗಿರ್ಬೋದು, ಒತ್ತಡದ ಜೀವನವಾಗಿರ್ಬೋದು, ಇದನ್ನೆಲ್ಲವನ್ನು ಮುಗಿಸ್ಕೊಂಡು ಅನುಕೂಲಕರವಾದಂತಹ ಸಮಯ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ, ರಾಯರಿಗೋಸ್ಕರ ರಾಯರನ್ನು ನೋಡೋದಕ್ಕೋಸ್ಕರ, ನಾವು ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕೋಸ್ಕರ, ಸಂಕಲ್ಪ ಸೇವೆಯನ್ನು ಮಾಡೋದಕ್ಕೋಸ್ಕರ ಹೋಗ್ತಿದ್ದೀವಿ ಅಂತ ಒಂದು ತುಂಬು ಮನಸ್ಸಿನಿಂದ ಮಂತ್ರಾಲಯಕ್ಕೆ ಹೋಗುವಂತಹದ್ದು. ರಾಯರ ಬೃಂದಾವನವನ್ನು ದರ್ಶನ ಪಡೆದು ರಾಯರ ಮುಂದೆ ನಾನು ಸಂಕಲ್ಪ ಸೇವೆ ಮಾಡ್ತಿದ್ದೀನಪ್ಪ, ನನಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಕೇಳಿಕೊಂಡು ನಿಗದಿತ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೆಲವು ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಅನುಸರಿಸೋದು, ಇದೆಲ್ಲವನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಸಂಕಲ್ಪ ಯಾರು ಮಾಡಬೇಕು ಅಂದರೆ ರಾಯರ ಕೃಪೆಯಿಂದ ಯಾರು ಪ್ರಯೋಜನ ಪಡೆಯೋದಕ್ಕೆ ಬಯಸ್ತಾರೋ ಅಂತಹವರು ಸಂಕಲ್ಪ ಸೇವೆಯನ್ನು ಮಾಡಬೇಕಾಗಿರುತ್ತೆ. ಯಾರು ಕಷ್ಟದಲ್ಲಿರ್ತಾರೆ, ನನಗೆ ರಾಯರಿಂದ ನನಗಿಂಥದ್ದು ಆಗಬೇಕಾಗಿದೆ ಅನ್ನೋ ಅಂಥವರು ಸಂಕಲ್ಪ ಸೇವೆಯನ್ನು ಮಾಡಬೇಕಾಗುತ್ತೆ. ಇನ್ನು ಈ ಸಂಕಲ್ಪ ಸೇವೆಯನ್ನು ಮಾಡುವಾಗ ನಾವು ಅಲ್ಲಿ ಪ್ರಮಾಣ ಅಂತ ಹೇಳಿ ಬೋಧನೆ ಮಾಡಿಸ್ಕೊಡ್ತಾರೆ. ಅಲ್ಲಿನ ಅರ್ಚಕರು ಅಥವಾ ಸ್ವಯಂ ಸೇವಕರಲ್ಲಿ ಯಾರಾದರೂ ಒಬ್ಬರು ಇದನ್ನು ಮಾಡ್ತಾರೆ. ಇನ್ನು ಇದಕ್ಕೆ ಏನಾದರೂ ಶುಲ್ಕ ತಗೊಳ್ತಾರಾ, ಯಾವ ರೀತಿಯಲ್ಲಾದರೂ ಅಂತ ಕೇಳೋದಾದರೆ ಮಠ ಇದಕ್ಕೆ ಏನು ಭಕ್ತರಿಗೆ ಮಠದ ಕಡೆಯಿಂದ ಪ್ರಮುಖವಾದಂತಹ ಸೇವೆ ಇದಾಗಿರುತ್ತೆ. ಆದ್ದರಿಂದ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಮಾಡುವಂತಹ ಸೇವೆ ಆಗಿರೋದ್ರಿಂದ ಇದಕ್ಕೆ 20 ರೂಪಾಯಿ ಮಠದ ಕಡೆಯಿಂದ ತಗೊಳ್ತಾರೆ. ಮಠದ ಕಚೇರಿಯಲ್ಲಿ ನೀವು ಇದನ್ನು ಸಂಕಲ್ಪ ಸೇವೆಯ ಚೀಟಿ ಅಂತ ಹೇಳಿ ತೊಗೊಳ್ಬೇಕಾಗುತ್ತೆ. ಇನ್ನು ಸಂಕಲ್ಪ ಸೇವೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಭಕ್ತರು ತರಬೇಕಾದಂತಹ ಪದಾರ್ಥಗಳೇನಾದರೂ ಇದೆಯಾ ಅಂತ ನೋಡೋದಾದರೆ ಒಂದು ಸಣ್ಣ ತಟ್ಟೆ, ಒಂದು ಹೊಸದಾಗಿ ಸುಲಿದಿರುವಂತಹ ತೆಂಗಿನಕಾಯಿ, ನೈವೇದ್ಯಕ್ಕೊಂದು ಸಂಕಲ್ಪಕ್ಕೊಂದು. ಇನ್ನು ಇದರಲ್ಲಿ ದಕ್ಷಿಣೆ ಏನು ಅಂದರೆ ಅಂದಿನ ದಿನ ಅಲ್ಲಿನ ಅರ್ಚಕರು ಹೇಳ್ತಾರೆ ಯಾವ ರೀತಿ ಇಡಬೇಕು ಅಂತ ಹೇಳಿ ನೀವು ಸಂಕಲ್ಪ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ. ಇನ್ನು ಈ ಸೇವೆಗೆ ಸರಿಯಾದಂತಹ ಸಮಯ ಬೆಳಗ್ಗೆ 4ರಿಂದ 8 ಗಂಟೆ ಮತ್ತು ಸಂಜೆ 4ರಿಂದ 5 ಗಂಟೆ. ಇನ್ನು ಸಂಕಲ್ಪ ಮಾಡಿದ ನಂತರ ಪ್ರದಕ್ಷಿಣೆ ಇರುತ್ತೆ, ಎಷ್ಟು ಬಾರಿ ಮತ್ತು ಯಾರು ಮಾಡಬೇಕು ಅಂತ ಹೇಳಿ. ಅಂದರೆ ಸಂಕಲ್ಪ ಸೇವೆಯಲ್ಲಿ ಭಾಗವಹಿಸಿರುವಂತಹ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಅವರ ಸಾಮರ್ಥ್ಯದ ಆಧಾರದ ಮೇಲೆ 5, 11, 14, 28, 54 ಬಾರಿ ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟನ್ನು ಆಯ್ಕೆ ಮಾಡಿಕೊಂಡು ಬೃಂದಾವನದ ಸುತ್ತ ಮೊದಲೇ ಹೇಳಿದಾಗೆ ಹೆಂಗಸರು ಅಂದರೆ ನಾವು ಪ್ರದಕ್ಷಿಣೆ ಮಾಡುವಂತಹ ಸಮಯದಲ್ಲಿ ಹೆಂಗಸರು ಮಂಡಿಯೂರಿ ಅಥವಾ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಉರುಳು ಸೇವೆಯನ್ನು ಮಾಡಬಾರ್ದು. ಇಲ್ಲಿ ಅಂಗ ಪ್ರದಕ್ಷಿಣೆಯನ್ನು ಹೆಂಗಸರು ಮಂತ್ರಾಲಯದಲ್ಲಿ ಮಾಡಬಾರ್ದು. ಈ ಒಂದು ಸಾಮರ್ಥ್ಯದ ಆಧಾರದ ಮೇಲೆ ನಿಮ್ಮ ಮನೆಯವರು ಯಾರಾದರೂ ಸರಿ ಸಂಕಲ್ಪ ಸೇವೆಯನ್ನು ಮಾಡ್ಕೊಂಡ ನಂತರ ಬೃಂದಾವನದ ಸುತ್ತ ನೀವು ಹೆಜ್ಜೆ ನಮಸ್ಕಾರ, ಗಂಡಸರಾದರೆ ಅಂಗ ಪ್ರದಕ್ಷಿಣೆ, ಹೆಂಗಸರಾದರೆ ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ, ಮಂಡಿ ಊರ್ಕೊಂಡು ಈ ರೀತಿಯಲ್ಲಿ ಮಾಡ್ಬೋದು. ಇನ್ನು ಸೇವೆ ಎಷ್ಟು ದಿನ ಮಾಡಬೇಕು ಅಂದರೆ ಅವರವರ ಸಾಮರ್ಥ್ಯದ ಆಧಾರದ ಮೇಲೆ ಯಾವ ರೀತಿ 1, 3, 5, 7, 14, 21, 42 ಇಷ್ಟು ದಿನಗಳ ಒಳಗೆ ನೀವು ಯಾವುದಾದ್ರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಆ ಸೇವೆಯನ್ನು ಮಾಡ್ಬೋದಾಗುತ್ತೆ. ಇನ್ನು ಸೇವೆಯನ್ನು ಮಾಡಬೇಕಾದ್ರೆ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಏನು ಅಂತ ಹೇಳೋದಾದರೆ, ಸಂಕಲ್ಪ ಸೇವೆ ಮಾಡುವಂತಹ ವ್ಯಕ್ತಿ ನದಿಯಲ್ಲಿ 2 ಬಾರಿ ಸ್ನಾನವನ್ನು ಮಾಡಬೇಕು. ತಲೆ ಒದ್ದೆಯಾಗುವಂತೆ ಅಂದರೆ ನದಿಯಲ್ಲಿ ಮುಳುಗಿ ಎದ್ದೊಳುವಂತೆ ಸ್ನಾನ ಮಾಡಬೇಕಾಗುತ್ತೆ. ಇನ್ನು ಮಹಿಳೆಯರು ಇದನ್ನು ದಿನಕ್ಕೆ 1 ಬಾರಿ, ಮಹಿಳೆಯರೇನಾದರೂ ಸಂಕಲ್ಪ ಸೇವೆ ಮಾಡ್ತಿದ್ರೆ 1 ಬಾರಿ ಮಾತ್ರ ಮಾಡಬೇಕಾಗುತ್ತೆ. ಏನಾದರೂ ನಿಮ್ಗೆ ಹೌದು ಮಾಡಬೇಕು ಅನಿಸಿದ್ರೆ 2 ಬಾರಿ ಬೇಕಾದರೂ ಮಾಡ್ಬೋದು. ಇನ್ನಿಲ್ಲಿ ಯಾವುದೇ ರೀತಿ ಸ್ನಾನ ಮಾಡುವಂತಹ ಸಮಯದಲ್ಲಿ ಸೋಪು, ಶಾಂಪು ಇದು ಯಾವುದನ್ನು ಬಳಸಬೇಡಿ. ಇನ್ನು ಒದ್ದೆ ಬಟ್ಟೆಯನ್ನು ಬಳಸಬಾರ್ದು. ಅಂದರೆ ರಾಯರ ಮಠಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀವು ನದಿಯಿಂದ ಸ್ನಾನ ಮಾಡಿ ಹಾಗೆ ಹೋಗಬಾರ್ದು. ಮಡಿ ಬಟ್ಟೆಯಲ್ಲಿ ಅಂದರೆ ಮಡಿಯನ್ನು ಮಾಡಿ ಅದನ್ನು ಒಣಗಿಸ್ಕೊಂಡು ಆ ಬಟ್ಟೆಗಳನ್ನು ಸೇವೆಗೆ ಬಳಸಬೇಕಾಗುತ್ತೆ. ಇನ್ನು ಗಂಡಸರಾದರೆ ಪಂಚೆಯನ್ನು ಬಳಸಿ, ಪಂಚೆ ಶರ್ಟನ್ನು ಬಳಸಿ, ಇದು ಸಾಂಪ್ರದಾಯಿಕ ಉಡುಪಾಗಿರುತ್ತೆ. ಅದನ್ನು ಕೂಡ ಮಡಿ ಮಾಡಿ ಉಟ್ಕೊಳ್ಳುವಂತಹ ಪದ್ಧತಿ ಇರಲಿ. ಇನ್ನು ಹೆಂಗಸರಾದರೆ ಸೀರೆಯನ್ನು ಉಟ್ಕೊಳ್ಬೇಕಾಗತ್ತೆ. ಇನ್ನು ಈ ಸೇವೆಯನ್ನು ಗುರುವಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಗುರುವಾರದ ದಿವಸ ನೀವು ಸಂಕಲ್ಪವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಇಲ್ಲಿ ನಾವು ಮುಖ್ಯವಾಗಿ ಅನುಸರಿಸಬೇಕಾದಂತಹ ನಿಯಮ ಏನು ಅಂದರೆ,
ಏನು ನಾವು ಮಂತ್ರಾಲಯಕ್ಕೆ ಹೋಗಿ ಸಂಕಲ್ಪ ಸೇವೆ ಮಾಡ್ತಿದ್ದೀವಿ ಅಂತ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಆಚೆ ಹೋಗಿ ಹೋಟೆಲ್ಗಳಲ್ಲಿ ಊಟವನ್ನು ಮಾಡಬೇಡಿ. ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಹೊತ್ತು ಉಪವಾಸ ಇರೋಕ್ಕಾಗುತ್ತೋ ಅಷ್ಟು ಹೊತ್ತು ಉಪವಾಸ ಇರಿ. ಆದಷ್ಟು ಒಂದೊತ್ತು ಊಟವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಹೋಟೆಲ್ಗಳಲ್ಲಿ ತಿನ್ನಬೇಡಿ, ಎಂಜಲಾಗುತ್ತೆ, ಮೈಲಿಗೆ ಆಗುತ್ತೆ. ಹಾಗೆ ಚಪ್ಪಲಿಯನ್ನು ಹಾಕಬೇಡಿ, ತಲೆಗೆ ಬಾಚಣಿಗೆಯನ್ನು ಹಾಕಬೇಡಿ, ಆದಷ್ಟು ಮಡಿ ಬಟ್ಟೆಯನ್ನು ಉಪಯೋಗಿಸಿ. ಇದು ಸಂಕಲ್ಪ ಸೇವೆ. ಈ ಸಂಕಲ್ಪ ಸೇವೆಗೆ ಮುಖ್ಯವಾಗಿ ನೀವು ನಿಮ್ಮ ಏನು ದಿನನಿತ್ಯ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಾ, ನಿಮ್ಮ ಒಂದು ಕೆಲಸ ಕಾರ್ಯಗಳು ಆಗಬೇಕಾಗಿರುತ್ತಲ್ವ, ಅಂತಹ ಕೆಲಸ ಕಾರ್ಯಗಳ ಬಗ್ಗೆ ರಾಯರ ಮುಂದೆ ಒಂದು ನಿಮ್ಮ ಏನು ಆಗಬೇಕು ಕೆಲಸ ಅನ್ನೋದಿರುತ್ತೋ ಅದನ್ನು ರಾಯರ ಮುಂದೆ ಒಂದು ಇರಿಸಿ ಅದಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಸಂಕಲ್ಪ ಸೇವೆಯನ್ನು ಮಾಡಿ. ಅದು ತುಂಬಾ ಒಳ್ಳೆಯದಾಗುತ್ತೆ. ರಾಯರು ನಾವು ಕೇಳೋದೆಲ್ಲವನ್ನು ಕೊಡುವಂತಹ ಕಲ್ಪವೃಕ್ಷರು ಅಂತ ನಾನು ಮೊದಲೇ ಹೇಳಿದೆ. ನಾವು ಏನು ಅಂದ್ಕೊಂಡಿರ್ತೀವೋ ನಮ್ಮ ಸಂಕಲ್ಪ ಸೇವೆ ಮುಗಿಯೋದ್ರೊಳಗೆ ಎಷ್ಟೋ ಅದೃಷ್ಟವಂತರಿಗೆ ರಾಯರು ಇಂತಹ ಸಂಕಲ್ಪ ಸೇವೆಯನ್ನು ಮಾಡುವಂತಹ ಸಮಯದಲ್ಲೇ ಕನಸಿನಲ್ಲಿ ಬಂದು ಅವರಿಗೆ ಆದೇಶವನ್ನು ನೀಡಿ ಅನುಗ್ರಹವನ್ನು ಮಾಡಿ ಆಶೀರ್ವದಿಸಿರ್ತಾರೆ. ಅಂತಹ ಕರುಣಾಮಯಿಗಳು ನಮ್ಮ ರಾಯರು ಅಂತಲೇ ಹೇಳ್ಬೋದು. ನೀವು ಮನಸ್ತೃಪ್ತಿಯಿಂದ, ನಂಬಿಕೆ ಇಟ್ಟು, ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ತುಂಬ ಶುದ್ಧವಾಗಿ ನೀವು ರಾಯರಿಗೆ ಸಂಕಲ್ಪ ಸೇವೆಯನ್ನು ಮಾಡಿ. ಅದರಿಂದ ನಿಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ. ನಿಮ್ಮ ಅದೃಷ್ಟ ಹೇಳೋಕ್ಕಾಗಲ್ಲ. ರಾಯರು ಕೂಡ ಕನಸಿನಲ್ಲಿ ಬಂದು ನಿಮ್ಗೆ ಆಶೀರ್ವದಿಸಬಹುದು. ಅಂತಹ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ. ಸಂಕಲ್ಪ ಸೇವೆ ಅನ್ನೋದು ತುಂಬಾ ಮುಖ್ಯವಾದಂತಹ ಸೇವೆ ಅಂತಲೇ ಹೇಳ್ಬೋದು. ಇನ್ನು ಸೇವೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಶುಭ ದಿನ.